ಬ್ರಹ್ಮ ತೇಜಸ್ಸು ಎನ್ನುವಂಥದ್ದು ಭಗವದ್ ಆರಾಧನೆಯಿಂದ ಬರುವಂಥದ್ದು ಅಂತ. ಈ ತೇಜಸ್ಸು ಇವನತ್ರ ಇತ್ತು. ದೇವತೆಗಳಿಗೆಲ್ಲ ಭಾರೀ ಖುಷಿಯಾಗಿ ಬಿಡ್ತದೆ ಜ್ಞಾನಶ್ರುತಿಯನ್ನು ನೋಡಿ. ಇವನಿಗೆ ಅನುಗ್ರಹ ಮಾಡುವ, ಹೋಗುವ, ಅವನಿಗೇನಾದರೂ ಅನುಗ್ರಹ ಮಾಡುವ ಅಂತ ದೇವತೆಗಳು ಹೊರಟಿದ್ದಾರಂತೆ. ಹಾಗೆ ಬರಲಿಲ್ಲ. ಮತ್ತೆ ಹಂಸಗಳ ರೂಪದಲ್ಲಿ ಬಂದಿದ್ದಾರೆ. ದೇವತೆಗಳೆಲ್ಲ ಹಾರಿಕೊಂಡು ಬರ್ತಾ ಇದ್ದಾರೆ. ಈ ಹಂಸಗಳಾಗಿ ಬರಬೇಕಾದ್ರೆ ಈ ಜ್ಞಾನಶ್ರುತಿ ತನ್ನ ಅರಮನೆಯ ಮೇಲ್ಗಡೆ ಒಂದು ಮಂಚ ಹಾಕಿಕೊಂಡು ಮಲಗಿಕೊಂಡಿದ್ದಾನೆ. ಮೇಲೆ ನೋಡ್ತಾ ಇದ್ದಾನೆ, ಹಂಸಗಳು ಹೋಗ್ತಾ ಉಂಟು. ಕೆಲವು ಹಂಸಗಳು ಫಾಸ್ಟ್ ಆಗಿ ಹೋಗ್ತಾ ಉಂಟು, ಕೆಲವು ಹಂಸಗಳು ನಿಧಾನ ಹೋಗ್ತಾ ಉಂಟು. ಈ ನಿಧಾನ ಹೋಗುವ ಹಂಸಗಳು ಹೇಳ್ತವೆ ಎದುರುಗಡೆ ಹೋಗುವಂಥದ್ದು, ಸ್ವಲ್ಪ ಸ್ಲೋ ಹೋಗಿ ಮಾರೆ, ಮೆಲ್ಲಗೆ ಹೋಗಿ ಮಾರೆ. ಯಾಕೆ ಗೊತ್ತುಂಟ? ಆ ರಾಜನ ತೇಜಸ್ಸಿಗೆ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗೋದಿಲ್ಲ ಅಂತ. ಅಂದರೆ ಅಷ್ಟು ಕಾಂತಿ ರಾಜನಿಂದ ಬರ್ತಾವೆ. ನಾವು ಹೇಳ್ತೇವೆ ಅವನು ಲೈಟ್ ಹಾಕಿ ಮಾರ್ರೆ ಫೋಕಸ್, ಎದುರುಗಡೆ ಯಾರಿದ್ದಾರೆ ಅಂತ ಕಾಣೋದಿಲ್ಲ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಹಂಸಗಳು ಮಾತಾಡಿಕೊಂಡಿತಂತೆ. ಆಗ ಎದುರುಗಡೆ ಹೋದ ಹಂಸಗಳು ಹೇಳಿದಂತೆ, ಇದು ಯಾವ ತೇಜಸ್ಸು, ಇದು ಯಾವುದು ಲೆಕ್ಕ ಅಂತ ಹೇಳಿದ್ರಂತೆ. ಯಾಕೆ ಕೇಳಿದ್ರಂತೆ, ಇವನೇನು ರೈಕ್ವ ಎನ್ನುವ ಇದ್ದಾನಲ್ಲ, ಅವನ ತೇಜಸ್ಸಿನ ಎದುರುಗಡೆ ಈ ರಾಜನದು ತೇಜಸ್ಸು ಏನೂ ಅಲ್ಲ ಅಂತ ಹೇಳಿಕೊಂಡು ಹಾರಿತಂತೆ. ಇಷ್ಟು ಹಾರಿ ಹೋಗುವಾಗ ಇವನಿಗೆ ರಾಜನಿಗೆ ಆಶ್ಚರ್ಯ ಆಯ್ತಂತೆ. ಅಲ್ಲ, ಇಷ್ಟು ದಾನ ಧರ್ಮ ಮಾಡಿ ಇಷ್ಟು ಸಂಪತ್ತೆಲ್ಲ ಇದ್ದುಕೊಂಡು ತಾನು ಇರುವಲ್ಲಿ ಆ ಇನ್ನೊಬ್ಬ ವ್ಯಕ್ತಿಯ ಹೆಸರು ಹೇಳ್ತಾರೆ ಹೇಳಿದರೆ, ಹಾಗಾದರೆ ಆ ರೈಕ್ವ ಅಂದರೆ ಯಾರಪ್ಪ, ಅವನ ಹತ್ರ ಏನು, ಅವನನ್ನು ನೋಡಬೇಕು ಎನ್ನುವಂಥ ಇಚ್ಛೆ ಇವನಿಗೆ ಹುಟ್ಟಿಕೊಂಡಿತು. ಹುಡುಕಿದ ಅಂತ, ಎಲ್ಲಿಗೆ ಹೋಗಿ ಹುಡುಕಿದ, ಹೋದಲ್ಲಿ ಬಂದವರ ಹತ್ರ ಕೇಳಿದ, ರೈಕ್ವ ಅಂತ ಯಾರಾದ್ರಿದ್ದಾರೆ ಗೊತ್ತುಂಟ ನಿಮಗೆ? ನಮಗೆ ಗೊತ್ತಿಲ್ಲ ಅಂತ. ನೇರವಾಗಿ ಬದರಿಗೆ ಹೋಗ್ತಾನೆ, ಅಲ್ಲಿಂದ ಕಾಶಿಗೆ ಹೋಗ್ತಾನೆ, ಗಯಕ್ಕೆ ಹೋಗ್ತಾನೆ, ರಾಮೇಶ್ವರಕ್ಕೆ ಬರ್ತಾನೆ, ಮಥುರೆಗೆ ಹೋಗ್ತಾನೆ. ಹೀಗೆ ಎಲ್ಲ ನಗರವನ್ನು ಕೂಡ ತಾನು ಹೋಗ್ತಾನೆ. ಕೊನೆಗೆ ಕಾಶ್ಮೀರಕ್ಕೆ ಹೋದಂತೆ. ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಒಂದು ಮಾಣಿಕ್ಯೇಶ್ವರ ಅಂತ ಒಂದು ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಇದ್ದವರ ಹತ್ರ ಕೇಳ್ತಾ ಇದ್ದಾನೆ, ನಿಮಗೆ ಯಾರಾದರೂ ರೈಕ್ವ ಅಂತ ಗೊತ್ತುಂಟ ಅಂತ. ಆಗ ಹೇಳಿದರು, ರೈಕ್ವಾನ? ಹೇಳಿದ್ರೆ ಎಂಥದ್ದು ನೋಡಿ, ಅಲ್ಲಿ ತಳ್ಳುಗಾಡಿಯಲ್ಲಿ ಕಸವನ್ನೆಲ್ಲ ಹೊತ್ತುಕೊಂಡು ಹೋಗ್ತಾ ಇದ್ದಾನಲ್ಲ. ನಾವು ಏನು ಹೇಳ್ತೇವೆ ಕೇಳಿದರೆ, ಕಸ ಎಲ್ಲ ತೆಗೆಯುವಂತಹ ಇದು ಅವನೇ ಅಂತ ಹೇಳಿದರೆ, ಕಸ ಗುಡಿಸ್ತಾ ಇದ್ದಾನೆ ಬೀದಿಯಲ್ಲಿ, ಅವನೇ ರೈಕ್ವ ಅಂತ ಹೇಳಿದ್ರಂತೆ. ನೋಡ್ತಾ ಇದ್ದಾನೆ, ಮೈಯಲ್ಲಿ ಎಲ್ಲ ಕಜ್ಜಿಗಳೆಲ್ಲ ಉಂಟು, ತಾನು ಮೈಯನ್ನೆಲ್ಲ ತುರಿಸ್ತಾ ಇದ್ದಾನೆ. ಇಂಥವರನ್ನು ನೋಡಿ ಆಶ್ಚರ್ಯ ಆಗಿದೆ. ರಾಜ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ರೈಕ್ವರೇ ನಮಸ್ಕಾರ. ಅವನು ನೇರವಾಗಿ ಹೋಗೋದಿಲ್ಲ, ಮೊದಲು ಸಾರಥಿಯನ್ನು ಕಳಿಸ್ತಾನೆ. ಅವನ ಹೆಸರು ಸಾರಥಿದು ಮಹಾ ಅಂತ. ಆ ಮಹಾಸಾರಥಿಯನ್ನು ಕಳಿಸ್ತಾನೆ. ಮಹಾಸಾರಥಿ ಹೋಗಿ ಹೇಳ್ತಾನೆ, ನಮ್ಮ ರಾಜ ಜ್ಞಾನಶ್ರುತಿ ಅಂತ ನಿಮ್ಮನ್ನು ಕಾಣಲಿಕ್ಕೆ ಬಂದಿದ್ದಾರೆ, ತಾವು ಬರಬೇಕು ಅಂತ. ಅವ ಹೇಳ್ತಾನಂತೆ, ನಾನು ಬರೋದಿಲ್ಲ, ನನಗೆ ಯಾರನ್ನು ಕಾಣುವ ಅಗತ್ಯವೂ ಇಲ್ಲ, ಬೇಕಾದರೆ ನೀವೇ ಬನ್ನಿ ಅಂತ ಹೇಳಿದಂತೆ. ಹಾಗಾಗಿ ಅವನೇ ಇವನನ್ನು ಹುಡುಕಿಕೊಂಡು ಬರ್ತಾನೆ. ಬಂದು ಕೇಳ್ತಾನೆ, ಸ್ವಾಮಿ ನನಗೆ ಜ್ಞಾನೋಪದೇಶ ಕೊಡಬೇಕು, ನಿಮ್ಮಲ್ಲಿರುವ ತೇಜಸ್ಸು ಅದು ಅಧಿಕವಾದದ್ದು ಅಂತ ಹೇಳ್ತಾ ಇದ್ದಾರೆ ಹಂಸಗಳೆಲ್ಲ. ಅಂತಹ ತೇಜಸ್ಸು ನಿಮಗೆ ಬರಲಿಕ್ಕೆ ಏನು ಕಾರಣ, ನಿಮಗೆ ಜ್ಞಾನ ಹೇಗೆ ಅಂತ ಕೇಳ್ತಾರೆ. ನೋಡಲಿಕ್ಕೆ ಹಾಗೆ ಇದ್ದಾನೆ, ಆದರೆ ವೇದಾಂತದ ತತ್ವಗಳನ್ನು ಬಹಳವಾಗಿ ತಾನು ರೂಢಿಸಿಕೊಂಡವ ಈ ರೈಕ್ವ ಅಂತ ಹೇಳ್ತಾರೆ. ಹಾಗಾಗಿ ಅವನ ಹತ್ರ ಕೇಳಿದಾಗ ಹೇಳ್ತಾನಂತೆ, ಏನಿಲ್ಲ, ನಾನು ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ಪ್ರತಿದಿನ ಕೇಳ್ತಾ ಇದ್ದೇನೆ, ಪ್ರತಿದಿನ ಓದ್ತಾ ಇದ್ದೇನೆ. ಹೀಗೆ ಭಗವದ್ಗೀತೆಯ 6ನೇ ಅಧ್ಯಾಯ ಓದಿದ್ರಿಂದ ನನಗೆ ಇಂತಹ ವೇದಾಂತದ ಜ್ಞಾನ ಬಂದಿದೆ ಅಂತ ಕೊಡ್ತಾರೆ. ಹಾಗಾಗಿ ಗೀತೆಯ 6ನೇ ಅಧ್ಯಾಯವನ್ನು ಓದಿತು ಅಂತ ಕೇಳಿದರೆ ನಮ್ಮೆಲ್ಲ ಅಜ್ಞಾನಗಳು ಪರಿಹಾರವಾಗಿ ಎಲ್ಲರಿಗೂ ಜನಸಾಮಾನ್ಯರಿಗೂ ಇರುವ ತೇಜಸ್ಸಿಗಿಂತಲೂ ಮಿಗಿಲಾದಂಥ ತೇಜಸ್ಸು ನಮಗೆ ಬರ್ತದೆ ಅಂತ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು 15ನೇ ಅಧ್ಯಾಯ ಭಗವದ್ಗೀತೆದ್ದು ನಾವೆಲ್ಲ ಪಾರಾಯಣ ಮಾಡ್ತೇವೆ. ಹೆಚ್ಚಾಗಿ ಊಟಕ್ಕೆ ಕೂತಾಗ ಊರ್ಧ್ವಮೂಲ ಮದಶಾಖಂ ಅಂತ ಎಲ್ಲರೂ ಶ್ಲೋಕಗಳನ್ನು ಹೇಳ್ತೇವೆ. ಈ ಶ್ಲೋಕಕ್ಕೆ ಏನೆಲ್ಲ ಮಹತ್ವ ಉಂಟು ಅಂತ ಕೊಡ್ತಾರೆ. ಅದಕ್ಕೆ ಗೌಡ ದೇಶದ ಒಂದು ಚರಿತ್ರೆಯನ್ನು ಕೊಡ್ತಾರೆ. ಗೌಡ ದೇಶದಲ್ಲಿ ಒಬ್ಬ ನರಸಿಂಹ ಅಂತ ಒಬ್ಬ ರಾಜ ಇದ್ದಂತೆ. ಈ ನರಸಿಂಹ ಎನ್ನುವಂತಹ ರಾಜ ಒಳ್ಳೆ ರೀತಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ, ಬೇಕಾದಷ್ಟು ಸಂಪತ್ತು ಇತ್ತು. ಇಷ್ಟೆಲ್ಲ ಇರುವಾಗ ಅಲ್ಲಿ ಒಬ್ಬ ಸೈನಿಕ ಇದ್ದ, ಅವನ ಹೆಸರು ಸರಭಬೇರುಂಡ ಅಂತ. ನೋಡಿ, ಕೆಲವೆಲ್ಲ ವಿಚಿತ್ರವಾದ ಹೆಸರು. ಈ ಸರಭಬೇರುಂಡ ಎನ್ನುವವ ಒಬ್ಬ ಸೇನಾಧಿಪತಿ ಇದ್ದವ. ಅವ ಏನು ಹಂಚಿ ಹಾಕ್ತಾ ಇದ್ದ ಕೇಳಿದರೆ, ಈ ರಾಜನನ್ನು ಕೊಂದರೆ ಈ ಸಂಪದ್ಭರಿತವಾದಂತಹ ಈ ಗೌಡ ದೇಶಕ್ಕೆ ತಾನೇ ರಾಜ ಆಗಬಹುದು ಅಂತ ಆಲೋಚನೆ ಮಾಡಿದ. ಹಾಗಾಗಿ ಆಲೋಚನೆ ಮಾಡಿ ಏನು ಮಾಡ್ತಾನೆ ಕೇಳಿದರೆ, ಈ ರಾಜನನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ. ಆದರೆ ತಾನು ಅವನನ್ನು ಕೊಲ್ಲಬೇಕು ಅಂತ ಹೋದರೆ ಕೊಲ್ಲೋದು ಬಿಟ್ಟು ಅವನಿಗೆ ಒಂದು ರೋಗ ಬಂದು ಅಲ್ಲೇ ತಾನು ಮೃತನಾಗಿ ಬಿಡ್ತಾನೆ. ಮೃತನಾಗಿ ಬಿಟ್ಟು ತಾನೊಂದು ಕುದುರೆಯಾಗಿ ಹುಟ್ಟಿಕೊಳ್ಳುತ್ತಾನೆ. ಈ ಕುದುರೆಯಾಗಿದ್ದುಕೊಂಡು ಇವ ಏನು ಮಾಡ್ತಾನೆ ಕೇಳಿದರೆ, ಸಿಂಧು ದೇಶದಲ್ಲಿ ಇರುವಂತಹ ಇವನು ತಾನು ಕುದುರೆಯಾಗಿ ಹುದ್ದುಕೊಂಡು ತಾನು ಕಾಡಿನಲ್ಲಿ ಓಡಾಡ್ತಾ ಇರ್ತಾನೆ. ಒಂದು ಸಲ ಒಂದು ಹೆಬ್ಬಂಡೆ ಕುದುರೆಯಾಗಿ ಓಡಿಕೊಂಡು ಬರುವಾಗ ಒಂದು ದೊಡ್ಡ ಬಂಡೆ ಇರ್ತದೆ. ಆ ಬಂಡೆ ಹತ್ರ ತಾನು ಬರ್ತಾನೆ. ಬಂದಾಗ ಆ
ಅರ್ಧ ಶ್ಲೋಕ ಒಂದು ಎಲೆಯಲ್ಲಿ ಬರೆದದ್ದು, ಆ ಎಲೆಯಲ್ಲಿ ಹಾರಿಕೊಂಡು ಬರ್ತದೆ, ಪರ್ಣ ಅಂತ ಹೇಳ್ತಾರೆ. ಆ ಪರ್ಣದಲ್ಲಿ ಬಂದ ಶ್ಲೋಕವನ್ನು ಅದು ಓದಿಬಿಡ್ತಾನೆ. ಓದಿಬಿಟ್ಟದೆ ತಡ ಈ ಕುದುರೆ ಅಲ್ಲಿಗೆ ಬಂದಿದೆ. ಅವನು ಸಿಂಧೂ ರಾಜ್ಯದಲ್ಲಿ ಒಂದು ಇವನಿಗೆ ರಾಜನಿಗೆ ಕುದುರೆಯಾಗಿ ಬಂದವ. ಹಾಗಾಗಿ ರಾಜ ಆ ಶ್ಲೋಕವನ್ನು ಓದುತ್ತಾನೆ. ಎಂಥದಪ್ಪ ಇದು ಬಂದದ್ದು? ನಾವು ಇವತ್ತು ಎಷ್ಟೋ ಸಲ ಯಾವುದೋ ಹಿಂದೆ ಎಲ್ಲ ಹಾಗೆ ಪೇಪರಲ್ಲಿ ಕಟ್ಟಿಕೊಡೋದು, ತಿಂಡಿ ತಿಂದ ನಂತರ ಆ ಪೇಪರಲ್ಲಿ ಏನುಂಟು ಅಂತ ಓದುವ ಒಂದು ಕ್ರಮ. ಹಾಗೆಯೇ ಹಾರಿ ಬಂದ ಪತ್ರವನ್ನು ಓದ್ತಾ ಇದ್ದಾನೆ. 15ನೇ ಅಧ್ಯಾಯದ ಅರ್ಧ ಶ್ಲೋಕ, ಅದು ಪೂರ್ತಿ ಶ್ಲೋಕವೂ ಇಲ್ಲ, ಅರ್ಧ ಶ್ಲೋಕ ಓದಿದ್ದಾನೆ. ಓದಿದ್ದೇ ತಡ ಈ ಕುದುರೆ ತಾನು ಸತ್ತು ಬಿದ್ದಿದೆ. ಕುದುರೆ ಸತ್ತು ಬಿದ್ದದ್ದೇ ಆಶ್ಚರ್ಯ ಆಗಿಬಿಡ್ತದೆ. ಹೋಗಿ ಕೇಳ್ತಾನೆ. ಆ ಬಂಡೆಯ ಹತ್ತಿರದಲ್ಲಿ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವರ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ಕುದುರೆ ಸತ್ತಿತು, ಏನು ಕಥೆ ಅಂತ. ಆಗ ಅವ್ರಿಗೆ ಹೇಳ್ತಾರೆ, ಅದು ಕುದುರೆ ಮತ್ಯಾರೂ ಅಲ್ಲ, ಅವ ಹಿಂದಿನ ಜನ್ಮದಲ್ಲಿ ತಾನು ಒಬ್ಬ ಸೇನಾಧಿಪತಿಯಾಗಿದ್ದ, ರಾಜನನ್ನೇ ಕೊಂದು ತಾನು ಅಧಿಕಾರವನ್ನು ಪಡಿಬೇಕು ಅಂತ ಆಲೋಚನೆ ಮಾಡಿದ್ದ. ಅಂತಹ ಪಾಪದಿಂದಾಗಿ ಪ್ರಾಣಿಯಾಗಿ ಹುಟ್ಟಿದ್ದ. ಆದರೆ ಈ ಜಾಗದಲ್ಲಿ ಬಂದು ನೀನೇನು ಅರ್ಧ ಶ್ಲೋಕ ಓದಿದ್ಯಲ್ಲ ಭಗವದ್ಗೀತೆ, ಅದರ ಪುಣ್ಯದಿಂದಾಗಿ ಅವನ ಪಾಪಗಳು ಪರಿಹಾರ ಆಯಿತು. ಪರಿಹಾರ ಆದದ್ದರಿಂದ ಅವ ಸ್ವರ್ಗಕ್ಕೆ ಹೋಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಓದಿದಂತಹ ನಿನಗೂ ಕೂಡ ಉನ್ನತಿ ಆಗತ್ತೆ ಅಂತ. ಹಾಗಾದ್ರೆ ಅದು ಏನು ನನಗೆ ಪಾಠ ಮಾಡಬೇಕು ಅಂತ ಹೇಳಿದಾಗ ಋಷಿಗಳ ಹತ್ರ ಈ ಸಿಂಧೂ ದೇಶದ ದೊರೆ ನರಸಿಂಹರಾಜ ಎನ್ನುವವ ಭಗವದ್ಗೀತೆಯ 15ನೇ ಅಧ್ಯಯನ ಮಾಡ್ತಾನೆ, ಓದುತ್ತಾನೆ, ಆತ್ಮಸಾತ್ ಮಾಡಿಕೊಳ್ತಾನೆ. ಎಷ್ಟು ಚಂದದ ತತ್ವ ಕೇಳಿದರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಜಗತ್ತನ್ನು ನಿಯಮನ ಮಾಡುವ ಹರಿ ಸರ್ವೋತ್ತಮ ಎನ್ನುವ ತತ್ವ ಈ ಪುರುಷೋತ್ತಮ ಎನ್ನುವಂಥ ಅಧ್ಯಾಯದಲ್ಲಿರುವುದು. ಇದೆಲ್ಲವನ್ನು ಚಿಂತನೆ ಮಾಡಿದ್ದರಿಂದ ತಾನು ಅವ ಮೋಕ್ಷಕ್ಕೆ ಹೋಗುತ್ತಾನೆ ಅಂತ. ಹೀಗೆ ಭಗವದ್ಗೀತೆಯ 15ನೇ ಅರ್ಧ ಶ್ಲೋಕ ಕಳೆಯಿರಿ. ಒಂದು ಶ್ಲೋಕ ಕಲ್ತರೂ ಸಾಕು, ಅಷ್ಟೆಲ್ಲ ಪುಣ್ಯ ಉಂಟು. ಹೇಳಿದರೆ ಪೂರ್ತಿ ಭಗವದ್ಗೀತೆಯನ್ನು ಬಾಯ್ಹಾರ್ಟ್ ಮಾಡಿದರೆ ಅಥವಾ ದಿನ ಕೇಳಿದರೆ, ಹಿಂದಿನ 1ನೇ ಅಧ್ಯಾಯದಲ್ಲಿ ಮಂತ್ರ ಕೇಳಿದರೆ ಪಾಪ ಪರಿಹಾರ ಆಗತ್ತೆ ಅಂತ ಕೊಡ್ತಾರೆ, ಮಾಡಿದಷ್ಟು ಫಲ ಅಂತ ಇದು ಪದ್ಮಪುರಾಣ ಗೀತೆಯ ಮಹಾತ್ಮೆಯನ್ನು ಸಾರ್ತಾ ಉಂಟು. ಮುಂದೆ ನಾವೆಲ್ಲ ಗೊತ್ತಿರುವಂತಹ ಭಾಗವತದ ಮಹಿಮೆ ಎನ್ನುವಂಥದ್ದನ್ನು ಕೂಡ ಇದೇ ಪ್ರಕರಣದಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ಭಾಗವತವನ್ನು ಕೇಳಿದರೆ ಎಷ್ಟೆಲ್ಲ ಆಗತ್ತೆ ಅಂತ, ಗೋಕರ್ಣ ದುಂದುಕಾರಿಯ ಚರಿತ್ರೆ, ಭಕ್ತಿ ಎನ್ನುವಂಥ ನಾರದನ ಚರಿತ್ರೆ, ಇದೆಲ್ಲ ಭಾಗವತ ಸಪ್ತಾಹಾದಿಗಳಲ್ಲಿ ನೀವೆಲ್ಲ ಕೇಳಿದಂತಹ ಚರಿತ್ರೆಗಳು. ಅದೆಲ್ಲ ಬಂದದ್ದು ಎಲ್ಲಿ ಕೇಳಿದರೆ ಅದು ಪದ್ಮಪುರಾಣದಲ್ಲಿ ಬಂದದ್ದು. ಇಷ್ಟು ಮಾತ್ರ ಅಲ್ಲ, ಸೋಮಶರ್ಮ ಎನ್ನುವಂಥವಿದ್ದ, ಅವನ ತಂದೆ ತಾನು ವಿಷ್ಣು ಶರ್ಮ ಎನ್ನುವವನು ಸೋಮಶರ್ಮನ ಮಗ. ಆತ ತನ್ನ ತಂದೆಯ ಸೇವೆಯನ್ನು ಮಾಡಿದ್ದರಿಂದ ಯಾವೆಲ್ಲ ಪುಣ್ಯವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಆ ಚರಿತ್ರೆಗಳನ್ನು ಕೊಡ್ತಾರೆ. ಹೀಗೆ ತೀರ್ಥಯಾತ್ರೆಯ ಮತ್ತೆ ನಿಗಮೋದ್ಭವ ತೀರ್ಥ ಅಂತ ಬಂದು ಆ ತೀರ್ಥದಲ್ಲಿ ಮಾಡಿದಂಥ ಶ್ರಾದ್ದಾದಿಗಳಿಗೆ ಎಷ್ಟೆಲ್ಲ ಪುಣ್ಯ ಅಂತ ಅಂದರೆ ಒಂದು ಸಲ ತೀರ್ಥದ ಮಹಿಮೆ ಹೇಳ್ತಾರೆ, ಒಂದು ಸಲ ಗೀತೆಯ ಮಹಿಮೆ ಹೇಳಿದರು, ಆಮೇಲೆ 18 ಏಕಾದಶಿ 24 ಏಕಾದಶಿಗಳ ಮಹಿಮೆ ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ. ತದಾಶು ಸಮುಕ್ತಿಷ್ಟ ಗಚ್ಚ ಖಾಂಡವಗಾನನೆ ಅಂತ, ಈ ತೀರ್ಥದಲ್ಲಿ ಹೋಗಿ ನೀವು ಸ್ನಾನ ಮಾಡಬೇಕು, ಶ್ರಾದ್ದಾದಿಗಳನ್ನು ಮಾಡಬೇಕು. ಗಯಾಯಾಮ್ ಪಿಂಡದಾನೇನ ಯತ್ ಪುಣ್ಯಂ ತಾತಜಾಯತೆ ತತಃ ಶತಗುಣಂ ಪುಣ್ಯಂ ಸದ್ಭಿರ್ ಮಧುವನೇ ಸ್ಮೃತಂ ಅಂತ, ಮಧುವನ ಅಂತ, ಅಲ್ಲಿ ಹೋಗಿ ನೀವು ಸ್ನಾನ ಮಾಡಿದರೆ ಇಷ್ಟೆಲ್ಲ ಪುಣ್ಯ ಉಂಟು ಅಂತ ಹೇಳಿ. ಗಯಾಯಾಮ್ ಪಿಂಡದಾನೇನ, ಪುಣ್ಯ ಬರಲಿಕ್ಕೆ ನೋಡಿ ಶ್ರಾದ್ದಗಳ ಮಹತ್ವ, ಅಲ್ಲಲ್ಲೇ ಶ್ರಾದ್ದಗಳದ್ದು ಪಿತೃಗಳದ್ದು ಮಹತ್ವವನ್ನು ಕೊಡ್ತಾರೆ. ಗಯೆಯಲ್ಲಿ ಶ್ರಾದ್ದ ಮಾಡಿದರೆ ಯಾವ ಪುಣ್ಯ ಬರ್ತದೆ ಅಂದರೆ ಏನು ಅತ್ಯಂತ ಪುಣ್ಯಕಾರಿ ಗಯಾಶ್ರಾದ್ದ ಎನ್ನುವಂಥದ್ದು ಅಂತ ಹೇಳಿ ನಿಮಗೆ ಅದೆಲ್ಲ ಈ ಮಧುವನ ಎನ್ನುವಂಥ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸಿಗ್ತದೆ. ಅಲ್ಲಿ ಏನು ಮಾಡಬೇಕು, ತತ ಪ್ರಕ್ಷಾಲ್ಯ ತತ್ಪಾದೋ ಗಂಧಾಧೈರಭಿ ಪೂಜ್ಯತ ಅಂತ ಹೇಳಿ ಬ್ರಾಹ್ಮಣರನ್ನು ಕರೆದು ಶ್ರಾದ್ದ ಮಾಡಬೇಕು ಅಂತ ಕೊಡ್ತಾರೆ. ಹೇಗೆ ಮಾಡಬೇಕು ಅಂತ ಕೊಡ್ತಾರೆ. ನದಿಯ ತಟದಲ್ಲಿ ವಾಸ ಮಾಡುವಂಥ ಬ್ರಾಹ್ಮಣರಿಗೆ ಹಿಂದಿನ ದಿನವೇ ನೀವು ಕಾಲೇ ಪುನಃ ಸಮಾಹೂಯ ಬಭಾಷೆ ಸ್ವಾಗತಂ ವಚ ಅಂತ ಮೊದಲಿನ ದಿನವೇ ಅವರಿಗೆ ವರ್ಣೆ ಮಾಡಬೇಕು. ಅದಕ್ಕೆ ನಿಮಂತ್ರಣ ಅಂತ ಹೇಳೋದು. ಇವತ್ತು ಶ್ರಾದ್ದ ಭೋಜನಕ್ಕೆ ನಿಮಂತ್ರಣ ಮಾಡುವಂಥ ಏನು ಪ್ರಕ್ರಿಯೆ ಉಂಟು ಅದನ್ನು ಕೊಡ್ತಾರೆ. ಇವತ್ತು ನಾವೇನು ಲೋಕದಲ್ಲಿ ಶ್ರಾದ್ದ ಎಲ್ಲ ಮಾಡ್ತೇವೆ, ಅದಕ್ಕೆ ಪ್ರಧಾನ ಬೇಕಾದಂತಹ ಮೂಲ ಕಾರಣಗಳು ಯಾವುದು ಕೇಳಿದರೆ ಪದ್ಮಪುರಾಣದ ಈ ಅಧ್ಯಾಯ. ಇದರಲ್ಲಿ ನಾರದರು ಹೇಳುವಂತಹ ಮಾತು, ಏನು ಮಾಡಿ ಬ್ರಾಹ್ಮಣರನ್ನು ಕರಿಬೇಕು, ಅವರಿಗೆ ಪಾದಕವನ್ನೆಲ್ಲ ತೊಳಿಬೇಕು, ಗಂಧ ಪುಷ್ಪಾದಿಗಳನ್ನು ಕೊಟ್ಟು ಆಮೇಲೆ ಆಚಮನ ಇತ್ಯಾದಿಗಳನ್ನು ಮಾಡಬೇಕು. ತತಸ್ಥಾನ್ ಬ್ರಾಹ್ಮಣಾನ್ನಿತ್ವ ಶ್ರಾದ್ದ ದೇಶೇ ನ್ಯವೇಶಯಿತ್, ಶ್ರಾದ್ದ ದೇಶದಲ್ಲಿ ಕರೆದುಕೊಂಡವರಿಗೆ ಕುಳಿಸಿಕೊಳ್ಳಬೇಕು. ಆಮೇಲೆ ಕುಶಾಂಬು ತುಳಸಿ ಪುಷ್ಪ ಗಂಧಾಕ್ಷತೆಯ ತಲೈ ಸಹ ಪೂರಯಿತ್ವ ಕರ್ಮಪಾತ್ರಂ ಪುಂಡರೀಕಾಕ್ಷಂ ಅನುಸ್ಮರತ್. ಆ ಒಂದು ಗಿಂಡಿ ಇಟ್ಟುಕೊಳ್ತೇವೆ, ಅದಕ್ಕೆ ಕುಶಾಂಬು ತುಳಸಿ ಪುಷ್ಪಗಂಧ ತಿಕ್ಷತ ತಿಲ ಎಲ್ಲ ಹಾಕಬೇಕು. ಆಮೇಲೆ ಅದರಲ್ಲಿ ಪ್ರಾರ್ಥನೆ ಮಾಡಬೇಕು. ಹೇಗೆ ಶ್ರಾದ್ದ ಮಾಡಬೇಕು, ದೇವತಾಭ್ಯ ಇತಿ ಶ್ಲೋಕಂ ತ್ರಿಹಿ ಕೃತ್ವ ಸೋ ಅಪಠದ್ವಿಜ ಅಂತ. ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯೇವ ಚ
ನಮಸ್ವಾಹಾಯೈ ಸ್ವಧಾಯೈ ನಮಸ್ವಧಾಯೈ ಸ್ವಾಹಾಯೈ ನಿತ್ಯಮೇವ ನಮೋ ನಮಃ ಅಂತ ಅದೆಲ್ಲ ಶ್ಲೋಕವನ್ನು ಏನು ಇವತ್ತು ಶ್ರಾದ್ದ ಪ್ರಕರಣದಲ್ಲಿ ಹೇಳುತ್ತೇವೆ ಅದೆಲ್ಲವನ್ನು ಹೀಗೆ ಹೇಳಬೇಕು ಎನ್ನುವುದು ಪದ್ಮಪುರಾಣ ಕೊಡ್ತದೆ. ಸತಿಲ ಶೋಧಿತ ಕುಶೈಹಿ ವಿದತೆ ಬಂಧನಂತದ ಅಗ್ನಿಶ್ವಾರ್ಥೇತಿ ಮಂತ್ರೇಣ ಪೂರ್ವಾದೀನಾಂ ದಿಶಾಂಕ್ರಮಾತ್. ಆಮೇಲೆ ದಿಕ್ಕುಗಳಲ್ಲಿ ಎಳ್ಳನ್ನು ಬಿಸಾಡಿ ರಕ್ಷೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಶ್ರಾದ್ದಾದಿಗಳನ್ನು ಮಾಡುವಾಗ, ಶ್ರಾದ್ದ ಅಂದರೆ ಬ್ರಾಹ್ಮಣರನ್ನು ಕರೆದು ಊಟ ಹಾಕುವುದು ಪ್ರಧಾನ. ಆಮೇಲೆ ಪಿಂಡದಾನ ಮಾಡುವಂಥದ್ದು. ಹಾಗಾದರೆ ಊಟ ಹಾಕುವಾಗ ಆ ಊಟವನ್ನು ಪಡೀಲಿಕ್ಕೋಸ್ಕರವೋ ಮೈಲೆ ಮಾಡಲಿಕ್ಕೋಸ್ಕರವೋ ಇತರ ಯಾರಾದರೂ ನೋಡ್ತಾ ಇರ್ತಾರೆ. ಹಾಗಾಗಿ ಅವರೆಲ್ಲ ಬರಬಾರದು, ದುಷ್ಟಶಕ್ತಿಗಳು ಬರಬಾರದು ಅಂತ ಹೇಳಿ ಎಳ್ಳನ್ನು ಬಿಸಾಡುವಂಥ ಕ್ರಮ ಇದೆ. ಅದಕ್ಕೆ ದಿಗ್ಬಂಧನ ಅಂತ ಹೇಳ್ತಾರೆ. ಆ ದಿಗ್ಬಂಧನವನ್ನು ಮಾಡಬೇಕಾದ್ರೆ ಅಗ್ನಿಶ್ವಾರ್ಥೇತಿ ಮಂತ್ರೇಣ ಪೂರ್ವಾದೀನಾಂ ದಿಶಾಂ ಕ್ರಮಾತ್ ರಕ್ತಭೂತೇತಿ ಮಂತ್ರೇಣ ನೀವೀ ಬಂಧಂ ವ್ಯದಾಚ್ಯತದಂತ ಹೇಳಿ ಅದು ಉಪವೀತವಾಗಿ ಮಾಡೋದು. ಆಮೇಲೆ ಅಪಸವ್ಯವಾಗಿ ಮಾಡುವಂಥದ್ದನ್ನೆಲ್ಲ ಮಾಡಿ ಪಿತೃಸಮಾಹ್ವಯಾಮಾಸ ಅಂತ ಹೇಳಿ ಅವರನ್ನು ಕರಿಬೇಕು. ಆಮೇಲೆ ಹಸ್ತಾರ್ಘ್ಯಂ ಪಾತ್ರಂ ನ್ಯುಬ್ಜಿಚಾಕಾರವೈಹಿ, ಎಲ್ಲ ಶ್ರಾದ್ದದಲ್ಲಿ ಪಾತ್ರಗಳನ್ನು ಉಲ್ಟಾ ಮಾಡಿ ಇಡ್ತಾರೆ. ಇದು ಶ್ರಾದ್ದದಲ್ಲಿ. ಬೇರೆ ಹೋಮ ಹವನಗಳಲ್ಲೇ ಹೇಗೆ ಇಟ್ಟುಕೊಳ್ತೇವೆ, ಆದರೆ ಶ್ರಾದ್ದದಲ್ಲಿ ಹಾಗೆಲ್ಲ. ನ್ಯುಬ್ಜಿಕಾರ ಅಂತ ಕಂಕಣೆ ಅಂತ ಹೇಳ್ತೇವಲ್ಲ, ಅದನ್ನು ಹಾಗೆ ಕವುಚಿ ಹಾಕಬೇಕು. ಆಮೇಲೆ ಅದನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಕೃತ್ವ ಗಂಧಾದಿದಾನಂಚ ಪುನಃಸವ್ಯೇನ ಚಾಮೇತ್. ಗಂಧ ತುಳಸಿ ಇದನ್ನೆಲ್ಲ ಕೊಟ್ಟು ಯಜ್ಞೋಪವೀತವನ್ನು ಮಾಡಿಕೊಂಡು ಆಚಮನೆಗಳನ್ನೆಲ್ಲ ಮಾಡಬೇಕು. ಆಮೇಲೆ ಬ್ರಾಹ್ಮಣರ ಆಜ್ಞೆಯನ್ನೆಲ್ಲ ಪಡೆದುಕೊಂಡು ಆಜ್ಞಾದಿ ಹವಿಷಾರಾಜನ್ ತಾನ್ಯ ಮಾತ್ರಾಣ್ಯ ಪೂರಯತ್, ಅಗ್ನೇನು ಅನುಜ್ಞೆಯನ್ನು ಪಡೆದುಕೊಂಡು ಅಗ್ನೌಕರಣ ಅಂತ ಹೇಳ್ತಾರೆ. ಬ್ರಾಹ್ಮಣರ ಕೈಯಲ್ಲಿ ಹೋಮ ಮಾಡುವಂಥದ್ದೊಂದು ಅಥವಾ ಅಗ್ನಿಯಲ್ಲಿ ಹೋಮ ಮಾಡುವಂಥದ್ದು, ಹೀಗೆ ಅದನ್ನೆಲ್ಲ ಹಾಕಿ ಮಾಡಿಕೊಳ್ಬೇಕು. ಅದರ ನಂತರ ಹೇಳ್ತಾರೆ ಆಜ್ಯಾದಿ ಅನುತ್ತಾನೋತ್ತಾನ ಪ್ರಾಣಿ ಕುರಿಯಾನ್ ಪಾತ್ರಾವಲಂಬನಂ ಪಪಾಟ ಪಾಟಿತೋ ವಿಪ್ರೈ ಪೃಥ್ವೀತೇತಿ ದ್ವಿಜನ್ಮನಾಂ ಅಸಂಸ್ಕೃತ ಪ್ರಮಿತಾನಾಂ ಇತಿ ಮಂತ್ರೇಣ ಸದ್ವೇರ ದರ್ಭೇಶು ದಕ್ಷಿಣಾಗ್ರೇಶು ದದೌಚ ವಿಕಿರಾಸನಂ. ಊಟ ಮಾಡುವಾಗ ಏನು ಹೇಳ್ತೆ, ಅಸಂಸ್ಕೃತ ಪ್ರಮಿತ ಯೇ ತ್ಯಾಗಿನಾಯ ಕುಲಸ್ತ್ರೀಯ ಅಂತ ಹೇಳಿ ಅವರಿಗೆ ಅನ್ನವನ್ನು ಇಡುವಂಥದ್ದೆಲ್ಲ ಉಂಟು. ಏನೆಲ್ಲ ಶ್ರಾದ್ದ ಪ್ರಕ್ರಿಯೆ ಉಂಟು ಅದೆಲ್ಲವನ್ನು ಕೊಡ್ತಾರೆ. ಅಗ್ನಿದಗ್ಧಾಹ ಅನಗ್ನಿದಗ್ಧಾಹ ಅಂತ ಹೇಳುವ ಮಂತ್ರದಿಂದ ಕೊಡಬೇಕು ಅಂತ ಹೇಳಿ, ಆಮೇಲೆ ಪುನರಾಚಮ್ಯ ಆಚಮನೆ ಮಾಡಬೇಕು. ಹೀಗೆ ಲೇಖಾಂಚಕಾರ ದರ್ಭೇಣ ದಕ್ಷಿಣಾಭಿಮುಖಂ ನೃಪಃ, ದಕ್ಷಿಣ ದಿಕ್ಕಿಗೆ ಸೇರುವಂತೆ ರೇಖೆಗಳನ್ನು ಬರಬೇಕು ಅಂತ ಹೇಳ್ತಾರೆ. ಏ ರೂಪಾಣಿದ ಮಂತ್ರೇಣ ಅಂತ, ಏ ರೂಪ ಅಂತ ಹೇಳಿ ಆ ಮಂತ್ರಗಳನ್ನು ಹೇಳುವಂಥದ್ದು ಅಂತ ಹೇಳಿ, ಆಮೇಲೆ ಯಃ ಪ್ರಮಾತಮಹಶ್ಚಾಪಿ ಪಿತರೋ ರಾಜದ ಪಿತ್ರಾದೀನ ಷಟ್ಪತ್ನೀತ ತಾನುದ್ದೇಶ್ಯ ಯಥಾವಿಧಿ, ತಂದೆ ತಾಯಿ ಅಥವಾ 3 ತಲೆಮಾರು ಉಂಟು ಅವರಿಗೆಲ್ಲ ಕೊಡುವಂಥ ವಿಧಾನಗಳನ್ನು ಇಲ್ಲಿ ಕೊಡ್ತಾರೆ. ಕುಶಾಸನಾನಿ ದತ್ವಾವೈ, ಆಮೇಲೆ ದರ್ಬೆಯೆಲ್ಲ ಹಾಕಿ ಗಂಧಾದಿಗಳಿಂದ ಪೂಜೆ ಮಾಡಿ ಏನು ಮಾಡಬೇಕು ಕೇಳಿದರೆ ಆ ಪಿಂಡಗಳನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಯೂ ಅಷ್ಟೇ, ಅಲ್ಲಿ ಅನ್ನವನ್ನು ಸ್ವಲ್ಪ ಮೂಸಿ ಇರುವಂಥದ್ದು ಕೃತ್ವಾಘ್ರಾಯ ಚ ಮಾಮಾಂಸೆ ವಾಮಾಂಸೆ ಅಂತ ಹೇಳ್ತಾರೆ. ಪಿಂಡಾನ್ ಪಾತ್ರೆ ನಿವೇಶಯೇತ್ ಅಂತ ಆ ಘ್ರಾಣ ಭಕ್ಷಣೆ ಮಾಡುವಂಥದ್ದು ಅದನ್ನೂ ಉಲ್ಲೇಖ ಮಾಡ್ತಾರೆ. ಅಂದರೆ ಏನೆಲ್ಲ ಇವತ್ತು ಶ್ರಾದ್ದದ ಪ್ರಕ್ರಿಯೆ ಉಂಟು ಅದೆಲ್ಲವನ್ನು ಕೊಟ್ಟು ಅವರನ್ನು ಮತ್ತೆ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಹೀಗೆ ಯಾರು ಮಾಡ್ತಾರೋ ದಿವ್ಯಾಂಬರಧರ ರಾಜನ್ ಉಚ್ಚಿಸ್ತೆ ದ್ವಿಜೋತ್ತಮ ಅಂತ ಶ್ರಾದ್ದವನ್ನು ಮಾಡಿದವರನ್ನು ಅವರನ್ನು ಬಿಟ್ಟು ಬಂದರೆ ವಿಮಾನದಲ್ಲಿ ನಿಮ್ಮನಿಗೆ ಕರ್ಕೊಂಡು ಹೋಗುತ್ತಾರೆ ಆ ದೇವತೆಗಳೆಲ್ಲ ಬಂದು ಅಂತ ಹೇಳ್ತಾರೆ. ಪಿತೃಗಳೆಲ್ಲ ಆಶೀರ್ವಾದ ಮಾಡುವಂಥದ್ದು ಕೊಡ್ತಾರೆ. ಇವತ್ತು ನಾವು ಅರ್ಘ್ಯಪಾತ್ರಂ ಸಂಪನ್ನಾನಿ ಅಂತ ಹೇಳ್ತೇವೆ. ಅಷ್ಟಾರ್ಘ್ಯ 8 ದ್ರವ್ಯಗಳನ್ನೆಲ್ಲ ಹಾಕಿ ಅದನ್ನು ಅಷ್ಟಾರ್ಘ್ಯ ಅಂತ ಮಾಡಬೇಕು. ಅದೆಲ್ಲ ಹೇಳಿದರೆ ಅಂತ ಹೇಳ್ತೇವೆ. ಆದರೆ ಈಗಿನ ಕಾಲದಲ್ಲಿ ಸ್ಯಾನಿಟೈಸರ್ ಮಾಡಬೇಕು ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಅರ್ಘ್ಯಪಾತ್ರ ಅಂದರೆ ಹಾಗೆ ಗಂಧಗಳನ್ನೆಲ್ಲ ಹಾಕಿ ಕೈ ತೊಳೆದ್ರೆ ಅದು ಮೂಸಿದರೆ ಪರಿಮಳ ಇರ್ತದೆ. ಹಾಗಾದರೆ ಅದನ್ನು ಬಿಟ್ಟಂತಹ ಅರ್ಘ್ಯೆಯನ್ನು ಕೊಟ್ಟಂದು ಅಷ್ಟೇ ಮಾಡೋದು. 3 ಪಾತ್ರೆಗಳನ್ನೆಲ್ಲ ಇಟ್ಟುಕೊಂಡು ಅರ್ಘ್ಯೆಯನ್ನು ಮಾಡಿ ಅದನ್ನು ಬಿಟ್ಟರೆ ಆ ತೀರ್ಥವನ್ನು ತೆಗೆದು ಮುಖಕ್ಕೆ ಹಚ್ಚಿಕೊಂಡ್ರೆ ತೇಜಸ್ಸು ವೃದ್ಧಿ ಆಗತ್ತೆ, ಸಂತಾನ ವೃದ್ಧಿ ಆಗತ್ತೆ ಅಂತ. ಹೀಗೆ ಶ್ರಾದ್ದ ಪ್ರಕ್ರಿಯೆಗೆ ಪ್ರಧಾನವಾಗಿ ಪದ್ಮಪುರಾಣ ಸಾಕಷ್ಟು ತನ್ನ ಬೆಳಕನ್ನು ಚೆಲ್ಲತ್ತೆ. ಮತ್ತು ಹರಿನಾಮ ಸ್ಮರಣೆಯ ಮಹತ್ವವನ್ನು ಪುಷ್ಕರ ಎನ್ನುವವನ ಚರಿತ್ರೆ ಮೂಲಕ ಕೊಡ್ತಾರೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.